ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಕೆಲವೊಮ್ಮೆ ನಾವು ಪ್ರಯಾಣ ಮಾಡುವಾಗ ನಮ್ಮ ಲಗೇಜುಗಳ ಭಾರವನ್ನು ಹೊರಲಿಕ್ಕಾಗದೆ ಪಕ್ಕದವರಿಗೆ ಅಣ್ಣ ಸ್ವಲ್ಪ ಈ ಲಗೇಜನ್ನು ಹಿಡ್ಕೊಳ್ತೀರಾ ಅಂತಂದು ಹೇಳಿದಾಗ, ಅಯ್ಯೋ ಇಲ್ಲಿ ನಂದೇ ನನಗೆ ಭಾರವಾಗಿದೆ, ನಿಂದಲ್ಲಿ ನಾನು ಹಿಡ್ಕೊಳ್ಳಿ, ನಿನ್ನ ಲಗೇಜನ್ನು ನಾನು ಎಲ್ಲಿಗೆ ಹೊರಲಿ ಎಂಬುದಾಗಿ ಅವರು ಹೇಳುವಂಥವರಾಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು, ಮಕ್ಕಳ ಜವಾಬ್ದಾರಿಗಳನ್ನು ಒಂಟಿಯಾಗಿ ಹೆಂಡತಿ ಮಾತ್ರ, ಗಂಡನು ಮಾತ್ರ ಹೊರಬೇಕೆಂದರೆ ಅದು ತುಂಬ ಅಂದರೆ ತುಂಬ ಕಷ್ಟವಾಗಿರ್ತದೆ ಪ್ರೇರೆ. ಹಾಗೆ ಒಂದು ಕಡೆ ಉದ್ಯೋಗ ಮಾಡುವಾಗ ಎಲ್ಲರ ಕೆಲಸಗಳನ್ನು ಮತ್ತು ನಮ್ಮ ಶಕ್ತಿಗೆ ಮೀರಿದ ಕೆಲಸಗಳನ್ನು ಮಾಡಬೇಕೆಂದರೂ ಕೂಡ ಅದು ನಮಗೆ ಭಾರವಾಗಿ ಅನಿಸುತ್ತದೆ ಅಲ್ಲವೇ? ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ಒಂಟಿತನವು, ನಿರಾಶೆ, ಕಣ್ಣೀರು, ದುಃಖ, ನಿಸ್ಸಹಾಯಕ ಸ್ಥಿತಿಗಳನ್ನು ಇತರರೊಟ್ಟಿಗೆ ಹಂಚಿಕೊಳ್ಳಬೇಕೆಂದರೆ ಕೆಲವೊಮ್ಮೆ ನಾವು ಮಾಡಿದಂಥ ತಪ್ಪಿಗೆ ನಮ್ಮಲ್ಲಿ ನಾವೇ ಅಳುತ್ತಾ ಕುಗ್ಗಿ ಹೋದಾಗ ನಮ್ಮ ಚಿಂತೆಯನ್ನು, ನಮ್ಮ ಭಾರವನ್ನು, ನಮ್ಮ ಗೋಳನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುವವರು, ನಮ್ಮ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವವರು ನಮ್ಮ ಪಕ್ಕದಲ್ಲಿದ್ದರೆ ಚೆನ್ನಾಗಿರ್ತೈತೆ ಎಂಬುದಾಗಿ ನಾವು ಅಂದುಕೊಳ್ತೇವೆ ಪ್ರೇರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 22ನೇ ವಚನದಲ್ಲಿ, ಕರ್ತನ ಮೇಲೆ ನಿನ್ನ ಭಾರವನ್ನು ಹಾಕು, ಆತನು ನಿನಗೆ ಆಧಾರವಾಗಿರೋನು ಎಂಬುದಾಗಿ ಪ್ರೇರೆ. ನಿಮ್ಮ ಭಾರವನ್ನು ಹೊರಲಿಕ್ಕೆ ಯಾರಿಗೂ ಇಷ್ಟವಿಲ್ಲದೆ ಹೋದರೂ ಕೂಡ ನಿಮ್ಮ ಅನುದಿನದ ಭಾರವನ್ನು ಹೊರುವಂಥ ದೇವರು ಯಾವಾಗಲೂ ಕೂಡ ನಿಮಗೆ ಹತ್ತಿರವಾಗಿದ್ದೇನೆ ಎಂಬುದಾಗಿ ನೀವು ಜ್ಞಾಪಕದಲ್ಲಿಟ್ಟುಕೊಂಡು ಆತನ ಮೇಲೆ ನಿಮ್ಮ ಭಾರವನ್ನು ಹಾಕಲಿಕ್ಕೆ ಇಷ್ಟಪಡ್ರಿ ಪ್ರಿಯ ಸ್ನೇಹಿತರೆ.